ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ನಾನಿವತ್ತು ಆಯ್ಕೆ ಮಾಡಿದಂಥ ಪುಸ್ತಕ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಕಟಿಸಿದ ಕಾಡಿನ ಕಥೆಗಳ ಭಾಗ 1, ಬೆಳಂದೂರಿನ ನರಭಕ್ಷಕ. ಈ ಪುಸ್ತಕವನ್ನೇ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಈ ಘಟನೆ ನಡೆದಂಥ ಬೆಳಂದೂರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ತ್ಯಾಗರ್ತಿ ಸಮೀಪದ ಊರು. ನಾನು 95-2000 ಇಸ್ವಿನಲ್ಲಿ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದೆ. ಇಲ್ಲಿನ ನರಭಕ್ಷಕವನ್ನ ಶಿಕಾರಿ ಮಾಡಿದಂಥ ಅನುಭವಗಳನ್ನು ಹೇಳ್ಕೊಂಡಂಥವರು ಕೆನೆತ್ ಆಂಡರ್ಸನ್. ಅದರ ಸಂಗ್ರಹ ರೂಪಾಂತರವೇ ಬೆಳಂದೂರಿನ ನರಭಕ್ಷಕ. ಇದು 1993ರಲ್ಲಿ ಪ್ರಕಟವಾದಂಥ ಪುಸ್ತಕ. ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಜೊತೆ ಇಲ್ಲ. ಅವರು ರಾಷ್ಟ್ರಕವಿ ಕುವೆಂಪು ಅವರ ಮಗ. ಅವರು ಮತ್ತು ಅವರ ಬರವಣಿಗೆ, ವಿಚಾರ ಸರಣಿ ಇಡೀ ರಾಜ್ಯದ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತೆ ಅದೊಂದು ದೊಡ್ಡ ಶಕ್ತಿಯಾಗಿತ್ತು. ಹಾಗಾಗಿ ಅವರ ಮೇಲೆ ವಿಶೇಷ ಅಭಿಮಾನ ಕೂಡ ನಮಗೆಲ್ಲರಿಗೂ ಇದೆ. ಈ ಪುಸ್ತಕದ ಓದುವ ಮುಂಚೆ ಈ ಪುಸ್ತಕಕ್ಕೆ ಅವರು ಲೇಖಕರ ಮಾತುಗಳನ್ನು ಛಾಪಿಸಿದ್ದಾರೆ. ಅದನ್ನು ಕೂಡ ನಾವು ಫಸ್ಟು ಓದೋಣ, ಕೇಳೋಣ. ನಂತರ ಆ ಬೆಳಂದೂರಿನ ನರಭಕ್ಷಕದ ಕಥೆಯನ್ನು ಇನ್ನೊಮ್ಮೆ ತಾವೆಲ್ಲರೂ ಒಟ್ಟಾಗಿ ಕೇಳೋಣ. ಲೇಖಕರ ಮಾತು. ಕೆಲವು ದಿನಗಳ ಹಿಂದೆ ನಾನು ನನ್ನ ಗೆಳೆಯ ರಘು ಸ್ಕೂಟರ್ನಲ್ಲಿ ನಮ್ಮೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವ ಮಂಗಳೂರಿಗೆ ಹೋಗಿದ್ದೆವು. ಅಲ್ಲಿನ ಕಾರ್ಯಕ್ರಮವನ್ನೆಲ್ಲ ಮುಗಿಸಿಕೊಂಡು ಗೆಳೆಯ ಬಸವರಾಜ್ ಮನೆಯಲ್ಲಿ ಊಟ ಮುಗಿಸಿ ಹರಟೆ ಹೊಡೆದು ವಾಪಸ್ಸಾಗುವ ಯೋಚನೆ ಮಾಡುವ ಹೊತ್ತಿಗಾಗಲೇ ರಾತ್ರಿ 12 ಗಂಟೆ ಆಯಿತು. ಇಷ್ಟು ಕತ್ತಲಾದ ಮೇಲೆ ಯಾಕೆ ಹೋಗುತ್ತೀರಿ? ನೀವು ಹೋಗಬೇಕಾಗಿರುವ ಚಾರ್ಮಡಿ ಘಾಟಿ ದಾರಿ ದುರ್ಗಮವಾದ ಕಾಡಿನ ದಾರಿ. ಲಾರಿಯವರು ಸಹ ರಾತ್ರಿ ಅಲ್ಲಿ ಪ್ರಯಾಣ ಮಾಡುವುದಿಲ್ಲ. ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಹೋಗಿ ಎಂದು ಬಸವರಾಜು ಆಗ್ರಹಪಡಿಸಿದರು. ಆದರೂ ಅಪರಾತ್ರಿಯಲ್ಲಿ ಆ ದುರ್ಗಮ ಕಾಡು ದಾರಿಯಲ್ಲಿ ಪ್ರಯಾಣ ಹೇಗಿರುತ್ತದೆ ನೋಡಬೇಕೆಂದೇ ನಾವು ಅಲ್ಲಿಂದ ಹೊರಟೆವು. ಚಾರ್ಮಡಿಯಿಂದ ಕೊಟ್ಟಿಗೆಹಾರದವರೆಗೆ ಆ ಹಾದಿ ದುರ್ಗಮ ಕಾಡಿನಿಂದ ಸುತ್ತುವರೆದಿದೆ. ನಿರ್ಜನವಾದ ಆ ಕಾಡು ಹಾದಿಯಲ್ಲಿ ಯಾವ ಕಾಡು ಪ್ರಾಣಿಗಳು ರಸ್ತೆ ದಾಟಾಡುವಾಗ ನಮಗೆ ನೋಡ ಸಿಗುತ್ತಾವೋ ಎಂಬ ನಮಗೆ ಕುತೂಹಲವಿತ್ತು. ಆದರೆ ನಮಗೆ ನಿರಾಸೆಯಾಗುವಂತೆ ಒಂದೇ ಒಂದು ಮೊಲ ಸಹ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಚಾರ್ಮಡಿ ಕಣಿವೆಯ ನಡುಮಧ್ಯೆ ಬಂಡೆಯೊಂದರ ಮೇಲೆ ಕುಳಿತು ಕೆಳಗೆ ಕಣಿವೆಯ ಪ್ರಪಾತದಲ್ಲಿ ಹರಿಯುವ ನದಿಗಳ ಬೋರ್ಗರೆತ ಕೇಳುತ್ತಾ ಪ್ರಾಣಿಗಳಿಲ್ಲದೆ ಬಂಜರಾಗುತ್ತಿರುವ ನಮ್ಮ ಕಾಡುಗಳ ಬಗ್ಗೆ ಚಿಂತಿಸಿ ವಿಷಾದಪಟ್ಟೆವು. ಅಲ್ಲಿಂದ ಮುಂದುವರೆದು ಅಣ್ಣಪ್ಪ ದೇವರ ಗುಡಿ ಹತ್ತಿರ ಬಂದಾಗ ಹಠತ್ತಾಗಿ ಸ್ಕೂಟರ್ನ ಮಬ್ಬು ದೀಪಕ್ಕೆ ಯಾವುದೋ ಪ್ರಾಣಿಯ ಕಣ್ಣುಗಳು ದಾರಿಯ ನಡುವೆ ನಮ್ಮ ಕಡೆಗೆ ಟಾರ್ಚ್ ಬಿಟ್ಟ ಹಾಗೆ ಹೊಳೆದವು. ನಾನೇ ಸ್ಕೂಟರ್ ಬಿಡುತ್ತಿದ್ದವನು. ದಾರಿಯಲ್ಲಿ ಅಡ್ಡ ಸಿಕ್ಕು ದೌಡಾಯಿಸುವ ಪ್ರಾಣಿಗಳ ಹಿಂದೆ ಸ್ಕೂಟರ್ ಬಿಟ್ಟುಕೊಂಡು ಬೆನ್ನಟ್ಟಿದಂತೆ ಹೋಗುವುದು ನನ್ನ ದುರಭ್ಯಾಸ. ಅದೇ ರೀತಿ ಆ ಪ್ರಾಣಿಯ ಹಿಂದೆ ಸಹ ಸ್ಕೂಟರ್ ವೇಗವಾಗಿ ಓಡಿಸಿದೆ. ಸ್ಕೂಟರಿಗಿಂತ ವೇಗವಾಗಿ ಲೀಲಾಜಾಲವಾಗಿ ಆ ಪ್ರಾಣಿ ಓಡಿತು. ಆದರೆ ಅದು ಯಾವ ಪ್ರಾಣಿ ಎನ್ನುವುದು ಸ್ಕೂಟರ್ನ ಮಂದ ಪ್ರಕಾಶದಲ್ಲಿ ಗುರುತಿಸಲು ಸಾಧ್ಯವಾಗಲಿಲ್ಲ. ನನ್ನ ಹಿಂದೆ ಕುಳಿತಿದ್ದ ರಘು ನರಿ ನರಿ ಎಂದು ಕೂಗಿದ. ಆದರೆ ಆ ಪ್ರಾಣಿ ನರಿಗಿಂತ ಎತ್ತರವಾಗಿತ್ತು. ಅಲ್ಲದೆ ನರಿಯಂತೆ ಓಡದೆ ಜೂಜಿನ ಕುದುರೆಗಳಂತೆ ಕುಪ್ಪಳಿಸಿ ಓಡುತ್ತಿತ್ತು. ಅದರ ಎಡಕ್ಕೆ ಗೋಡೆಯಂತ ಕಡಿದಾದ ಬಂಡೆಗಳ ಶಿಖರವು, ಬಲಕ್ಕೆ ಆಳವಾದ ಪ್ರಪಾತವೂ ಇದ್ದಿದ್ದರಿಂದ ಅದು ದಾರಿಯಲ್ಲೇ ಓಡಬೇಕಾದ ಅನಿವಾರ್ಯತೆಗೆ ಸಿಕ್ಕಿಕೊಂಡಿತು. ಓಡಿ ಓಡಿ ಅದಕ್ಕೆ ಬೆನ್ನು ಹತ್ತಿದ ಸ್ಕೂಟರಿನ ಮೇಲೆ ರೇಗಿ ಹೋಯಿತು. ಇದ್ದಕ್ಕಿದ್ದಂತೆ ಓಡುವುದನ್ನು ನಿಲ್ಲಿಸಿ ರಸ್ತೆ ಮಧ್ಯೆ ತಿರುಗಿ ನಿಂತಿತು. ನಾನು ಸ್ಕೂಟರ್ನ ಬ್ರೇಕ್ ಬಲವಾಗಿ ಒತ್ತಿ ಸ್ಕೂಟರ್ ನಿಲ್ಲಿಸಿದೆ. ನೋಡುತ್ತೇನೆ ಚಿರತೆ. ಅರೆರೆ, ಚಿರತೆ ತಿರುಗಿಸಿ ಸ್ಕೂಟರ್ನ ಎಂದು ಗಾಬರಿಯಲ್ಲಿ ಹಿಂದೆ ಕುಳಿತಿದ್ದ ರಘು ಕೂಗಿದ. ಈಗ ಓಡುವುದು ನಮ್ಮ ಸರದಿ, ಬೆನ್ನು ಹತ್ತುವುದು ಚಿರತೆಯ ಸರದಿ. ಆದರೆ ಅಂಥ ಪ್ರಮೇಯವೇನೂ ಆಗಲಿಲ್ಲ. ಯಾವುದೋ ಧರ್ಮಸ್ಥಳಕ್ಕೆ ಹೋಗುವ ರಾತ್ರಿ ಬಸ್ ಎದುರಿನಿಂದ ಬಂತು. ಚಿರತೆ ಕ್ಷಣ ಮಾತ್ರದಲ್ಲಿ ಬಲಗಡೆ ಕಟ್ಟಿದ್ದ ಕಲ್ಲಿನ ಅಡ್ಡಗೋಡೆಯನ್ನು ನೆಗೆದು ಕೆಳಗಿನ ಕಾಡಿನಲ್ಲಿ ಕರಗಿ ಹೋಯಿತು. ಚಿರತೆ ಎದುರಾದಾಗ ರಘು ಗಾಬರಿಯಾಗದ್ದನೇನೋ, ಆದರೆ ನನಗೆ ತಿಲಮಾತ್ರವೂ ಭಯವಾಗಲಿಲ್ಲ. ಅತ್ಯನಿವಾರ್ಯ ಸಂದರ್ಭಗಳಲ್ಲದೆ
ಕಾಡು ಪ್ರಾಣಿಗಳು ಮನುಷ್ಯರ ತಂಟೆಗೆ ಬರುವುದಿಲ್ಲವೆಂದು ನನಗೆ ಕಾಡಿನ ಬಹುಕಾಲದ ಅನುಭವದಿಂದ ಖಾತರಿಯಾಗಿದೆ. ಆದರೆ ಒಂದಾನೊಂದು ಕಾಲದಲ್ಲಿ ಜನ ಹುಲಿ ಚಿರತೆಗಳ ಭಯದಲ್ಲಿ ಕಾಲ ಹಾಕುತ್ತಿದ್ದರು. ನರಭಕ್ಷಕ ಚಿರತೆಗಳು ಇಡೀ ಹಳ್ಳಿಯನ್ನೇ ಇಲ್ಲವೇ ತಾಲೂಕನ್ನೇ ಹೆದರಿ ನಡುಗುವಂತೆ ಮಾಡುತ್ತಿದ್ದವು ಎನ್ನುವುದನ್ನು ಕಲ್ಪಿಸಿಕೊಳ್ಳಲು ಸಹ ಈಗ ಸಾಧ್ಯವಿಲ್ಲದ ಕಾಲ ಮತ್ತು ಹೊಸ ತಲೆಮಾರುಗಳು ಬಂದಿವೆ. ಕಾಡು ಮತ್ತು ಕಾಡಿ ಪ್ರಾಣಿಗಳನ್ನು ಸವಾಲಿನಂತೆ ಎದುರಿಸಬೇಕಾಗಿದ್ದ ಕಾಲ ಈಗಿನ ತಲೆಮಾರಿಗೆ ದೇವತೆಗಳ ಪೌರಾಣಿಕ ಕಥೆಗಳಂತೆ ಕಾಣುತ್ತವೆ. ಕೆನೆತ್ ಆಂಡರ್ಸನ್ ಮತ್ತು ಜಿಮ್ ಕಾರ್ಬೆಟ್ ತಮ್ಮ ಅನುಭವಗಳನ್ನು ಬರೆದ ಕಾಲ ಚಾರಿತ್ರಿಕವಾಗಿ ಒಂದು ವಿಚಿತ್ರ ಪರ್ವಕಾಲವೆಂದೇ ಹೇಳಬಹುದು. ಹಿಂದೆ ಇಲ್ಲದ ಮತ್ತು ಮುಂದೆ ಬರದ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂಥ ಚರಿತ್ರೆಯ ತಿರುವಿನಲ್ಲಿ ಅವರು ಬದುಕಿದ್ದವರು. ಅದಕ್ಕೂ ಹಿಂದೆ ಭಾರತದ ಕಾಡುಗಳಲ್ಲಿ ಹುಲಿ ಚಿರತೆಗಳು ಇಲ್ಲವೆಂದಲ್ಲ, ಹುಲಿ ಸಂಹರಿಸಿದ ಹೊಯ್ಸಳನಂಥ ಧೀರರ ಕಥೆಗಳನ್ನು ನಾವು ಚರಿತ್ರೆಯಲ್ಲಿ ಕಾಣಬಹುದು. ಆದರೆ ಜನಸಂಖ್ಯೆ ಈಗಿನಂತೆ ಇರಲಿಲ್ಲ ಮತ್ತು ಕಾಡುಗಳಲ್ಲಿ ಹುಲಿ ಚಿರತೆಗಳ ಆಹಾರವಾದ ಇತರ ಪ್ರಾಣಿಗಳು ಹೇರಳವಾಗಿ ಇದ್ದವು. ಹುಲಿ ಚಿರತೆಗಳಿಗೆ ಸಮಾಜ ಜೀವಿಯಾದ ಮನುಷ್ಯನನ್ನು ಹಿಡಿದು ತಿನ್ನಬೇಕಾದ ತುರ್ತು ಏನು ಇರಲಿಲ್ಲ. ಆದ್ದರಿಂದ ಈ ಇಬ್ಬರು ಲೇಖಕರು ಹಿಂದೂ ನರಭಕ್ಷಕ ಹಾವಳಿ ಈ ಪ್ರಮಾಣದಲ್ಲೂ ಇರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾರಂಭಿಕ ದಿನಗಳಲ್ಲಿ ಕೈಗಾರಿಕಾ ಕ್ರಾಂತಿ ತನ್ನ ಮೊದಲ ಹೆಜ್ಜೆ ಇಡಲು ಪ್ರಾರಂಭಿಸಿದಾಗ ನರಭಕ್ಷಕ ಹುಲಿ, ಸಿಂಹ, ಚಿರತೆಗಳು ಘಟನೆಗಳನ್ನು ನೀವು ಹೆಚ್ಚಾಗಿ ಗಮನಿಸಬಹುದು. ಈ ಖಂಡಗಳಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚುತ್ತಾ ನಾಗರಿಕತೆ ವಿಸ್ತರಿಸಿ ಕಾಡಿನ ವಿಸ್ತರಣಾ ಕುಗ್ಗುತ್ತಾ ಹೋದಂತೆ ಕಾಡಿನ ಮಾಂಸಾಹಾರಿ ಪ್ರಾಣಿಗಳು ವಿವಿಧ ರೀತಿಯ ಒತ್ತಡಕ್ಕೆ ಸಿಕ್ಕಿಕೊಂಡವು. ಕಾರ್ಬೆಟ್ ಮತ್ತು ಆಂಡರ್ಸನ್ ಈ ಪ್ರಾಣಿಗಳು ನರಭಕ್ಷಕಗಳಾಗಲು ಅನೇಕಾನೇಕ ವೈಯಕ್ತಿಕ ಕಾರಣಗಳನ್ನು ಕೊಡುತ್ತಾರಾದರೂ ಈ ಕಾರಣಗಳಿಗೂ ನಾನು ಹೇಳಿದ ಚರಿತ್ರೆಯ ಸಂದರ್ಭದ ಮೂಲಭೂತ ಕಾರಣ ಎಂದು ನನ್ನ ಭಾವನೆ. ಈ ಚಾರಿತ್ರಿಕ ಘಟ್ಟದಲ್ಲಿ ಬದುಕಿದ್ದವರಿಂದ ಮಾತ್ರ ಇಂಥ ಕೃತಿಗಳನ್ನು ರಚಿಸಲು ಸಾಧ್ಯ. ಈಗ ಹುಲಿಗಳೇ ಅವಸಾನದ ಅಂಚಿನಲ್ಲಿದ್ದು ಸರ್ಕಾರದ ಸಹಾಯಧನದಿಂದ ಜೀವನ ನಿರ್ವಹಣೆ ಮಾಡಬೇಕಾದ ಪರಿಸ್ಥಿತಿ ಇರುವುದರಿಂದ ಇನ್ನು ನರಭಕ್ಷಕಗಳ ಸವಾಲನ್ನು ಎದುರಿಸಬೇಕಾದ ಸಂದರ್ಭ ಪುನರಾವರ್ತನೆಯಾಗುವುದಂತೂ ಅಸಂಭವ. ಆದ್ದರಿಂದ ನಾನು ಆಂಡರ್ಸನ್ ಮತ್ತು ಜಿಮ್ ಕಾರ್ಬೆಟ್ರ ಅನುಭವಗಳನ್ನು ನಾ ಭೂತೋ ನಾ ಭವಿಷ್ಯತಿ ಎಂದು ಹೇಳಿದ್ದೆ. ನಾನು ಹುಟ್ಟುವ ವೇಳೆಗಾಗಲೇ ಶಿಕಾರಿ ಯುಗದ ಕೊನೆಯ ತುದಿ ಬಂದಿತ್ತು. ಆದರೂ ಆ ಕಥೆಗಳನ್ನು ಆಸ್ವಾದಿಸಿ ಅನುಭವಿಸುವ ಮಟ್ಟಿಗಾದರೂ ನನಗೆ ಕಾಡಿನ ಅನುಭವಗಳು ಪರಿಚಯವಾಯಿತು. ಕೆನೆತ್ ಆಂಡರ್ಸನ್ ಕಥೆಗಳ ಹಿನ್ನೆಲೆ, ಪರಿಸರ, ಪಾತ್ರಗಳು ಎಲ್ಲ ನನಗೆ ನನ್ನ ಅನುಭವವೇ ಎನ್ನುವಷ್ಟು ಚಿರಪರಿತವಾದದ್ದು. ಚೋರ್ಡಿ, ಶೆಟ್ಟಿಹಳ್ಳಿ, ಶಿಕಾರಿಪುರ, ಬೆಳಂದೂರು ಎಲ್ಲ ನಾವು ಕೋವಿ ಹೆಗಲೇರಿಸಿಕೊಂಡು ಮಳೆ ಬಿಸಿಲೆನ್ನದೆ ತಿರುಗಾಡಿದ ಜಾಗಗಳು. ನಾವು ಕಾಡಿಗಿಳಿದಾಗ ನರಭಕ್ಷಕಗಳ ಯುಗ ಮುಗಿದಿತ್ತೆಂಬುದೊಂದನ್ನು ಬಿಟ್ಟರೆ ಮುಕ್ಕಿದ್ದೆಲ್ಲ ನಾನೇ ಆಂಡರ್ಸನ್ ಜೊತೆ ಇದ್ದನೇನೋ ಎನ್ನುವಷ್ಟು ನನಗೆ ಗೊತ್ತು. ತರ್ಜುಮೆ ಮಾಡ ಹೋದಾಗ ಇದರಿಂದಾದ ತೊಂದರೆ ಎಂದರೆ ಆಂಡರ್ಸನ್ ಕಥೆಗಳ ಮೇಲೆ ನನ್ನ ಅನುಭವಗಳ ಮುಸುಕಿನ ತೆರೆ ಕವಿಯತೊಡಗಿತ್ತು. ಹೀಗಾದ್ದರಿಂದ ಇದನ್ನು ತರ್ಜುಮೆ ಎಂದು ನಾನು ಹೇಳದೆ ಭಾವಾನುವಾದ ಎಂದು ನಾನು ಕರೆದಿರುವುದು ಇಲ್ಲಿ. ಆಂಡರ್ಸನ್ ಕಥೆಗಳನ್ನೇ ಮೂಲಭೂ ಕಥೆಗಳ ಅಂತಃಸತ್ವಕ್ಕೆ ತಿಲಮಾತ್ರವೂ ಚ್ಯುತಿಯಾಗದಂತೆ ಪ್ರತಿನಿಧಿಸಿದ್ದನೆನ್ನುವುದೊಂದೇ ನನಗೆ ಸಮಾಧಾನ. ಮಕ್ಕಿ ತರ್ಜುಮೆಗಿಂತ ಈ ರೀತಿ ಆಂಡರ್ಸನ್ ಅನ್ನು ಪ್ರತಿನಿಧಿಸುವುದು ಅವರಿಗೆ ಹೆಚ್ಚಿನ ನ್ಯಾಯ ಸಲ್ಲಿಸಿದಂತೆ ಎಂದು ನಾನು ತಿಳಿದಿದ್ದೇನೆ. ಈ ಪುಸ್ತಕದ ಟೈಪ್ ಸೆಟ್ಟಿಂಗ್ ಅಂದವಾಗಿ ಮಾಡಿಕೊಟ್ಟ ಶ್ರೀಮತಿ ರಾಜೇಶ್ವರಿ ಮತ್ತು ಕೆ ರಘು ಇಬ್ಬರಿಗೂ ನನ್ನ ಕೃತಜ್ಞತೆಗಳು. ಇಂದ KP ಪೂರ್ಣಚಂದ್ರ ತೇಜಸ್ವಿ. ಇದಿಷ್ಟು ಪೂರ್ಣಚಂದ್ರ ತೇಜಸ್ವಿಯವರ ಲೇಖನದ ನುಡಿಗಳು. ಮುಂದಿನ ಭಾಗ ನಾಳೆ.